ನನಗೆ ಆ ಮಗುನ ತೋರ್ಸಲ್ಲ ಆದ್ಮೇಲೆ ನಾನು ಅವಳಕ್ಕೆ ಹದಿಮೂರು ವರ್ಷದಿಂದ ನಾವು ಕಾಯ್ಬೇಕು. ಇವ್ರದ್ದು 8 ಅವರ್ ಡ್ಯೂಟಿ ಹೇಳ್ದೆ ಕೇಳ್ತಾರೆ. ನಮ್ದು 24 ಗಂಟೆ ಡ್ಯೂಟಿ. ನಮ್ದು 24 ಗಂಟೆ ಡ್ಯೂಟಿ. ನಾವು 300ರಿಂದ 400 ಗಂಟೆ ಬಂದಿದ್ದೀವಿ. ಕ್ರೌಡ್ ಇರ್ಬೋದು ಸ್ವಲ್ಪ ಏನಿಲ್ಲ, ನಮ್ಗೆ ಬೇಕೇ ಬೇಕು. ಬೊಮ್ಮೆನೂ ಕೂಡ ಇಲ್ಲಿಲ್ಲ. ಇದನ್ನ ಬಾಸ್ ಬೊಮ್ಮೆ ಇದನ್ನ ಹೋದ 300ರಿಂದ 400 ಕಿಲೋಮೀಟರ್ ಏನ್ ಕಷ್ಟಪಟ್ಕ ಬಂದಿದ್ದೀವಿ ಅಂತ ನಮಗ್ ಗೊತ್ತು. ಹೇಳೋ ಎತ್ತು ತಾಯಿ ಮರಿತೀನಿ. ನಮ್ಮ ಅಪ್ಪಾಜಿನ ನೋಡ್ದೇನೆ ನಾನು ಯಾವ ನಮ್ಮ ಅಪ್ಪಾಜಿನ ನೋಡ್ದೇನೆ ನಾನು ಯಾವ ಒಂದ್ ನಿಮಿಷ ಇರೋ ಕರ್ನಾಟಕ ಬೆಂಗಳೂರಿಂದ ಬಂದಿರೋದು ಬಸರು ನಮ್ಮೇ ಆಗ್ಲಿ ಯಾವನ ನೋಡಕ್ ಬಂದಿಲ್ಲ. ನಾವು ನೋಡಕ್ ಬಂದಿರೋದು ನಮ್ಮ ಅಪ್ಪಾಜಿನ ನಮ್ಮ ಅಪ್ಪಾಜಿ ನೋಡಕ್ ಬಂದಿದ್ವಿ. ನಾವು ನಮ್ಮ ಅಪ್ಪಾಜಿ ನೋಡಕ್ ಅವಕಾಶ ಮಾಡ್ಕೊಡ್ತೀರಾ ಇಲ್ವಾ? ನಮ್ಮ ಅಪ್ಪಾಜಿ ನೋಡಕ್ ಅವಕಾಶ ಮಾಡ್ಕೊಡ್ತೀರಾ ಇಲ್ವಾ? ನಾವು ಕೇಳ್ತಾ ಮಾಧ್ಯಮ ಕೇಳ್ತಿದ್ದೀವಿ. ನಮ್ಮ ಅಪ್ಪಾಜಿ ನೋಡಬೇಕು. ಹಾ ಸರಿ, ನಿಮ್ ಕೈಯಲ್ಲಿ ಆಗ್ಲಿ ಅಂದ್ರೆ ನಾವೇನ್ ಮಾಡಬಾರ್ದು ಸರ್. ಏನಿಲ್ಲ, ಅದೇನ್ ಮಾಡ್ಕೊತಾರೆ ಮಾಡ್ಕೊಳ್ಳಿ. ಅಯ್ಯೋ ನಮ್ಮ ಅಪ್ಪಾಜಿ ಹೋದ್ಮೇಲೆ ನಾವೇನ್ ದೊಡ್ಡ ಲೆಕ್ಕ. ನಮ್ಮ ಅಪ್ಪಾಜಿ ಹೋದ್ಮೇಲೆ ನಾವು ದೊಡ್ಡ ಲೆಕ್ಕ ಇಲ್ಲ. ನಾವು ದೊಡ್ಡ ಲೆಕ್ಕ ಇಲ್ಲ. ನಮ್ಮ ಅಪ್ಪಾಜಿ ಹೇಳ್ತಿದ್ರೆ ಅದೇ ಬೇರೆ ಲೆಕ್ಕ. ನಮ್ಮ ಅಪ್ಪಾಜಿ ಇದ್ರೆ ಒಂದು ಲೆಕ್ಕ ಬೇರೆ. ಅದನ್ನ ನೋಡ್ಕೊಂಡು ಹೋಗ್ಬೇಕಷ್ಟೇ. ನಮ್ಮ ಅಪ್ಪಾಜಿ ಇದ್ದಿದ್ರೆ ಅದು ಬೇರೆ ಕಥೆನೇ ಬೇರೆ. 13 ವರ್ಷದಿಂದ ನಾವು ಕಾಯ್ಬೇಕಾದ್ರೆ ಇವಾಗಲೂ ಧರಣಿ ಕುಂತ್ಕೊತ್ತಂದ್ರೆ ಇವ್ರದ್ದು 8 ಅವರ್ ಡ್ಯೂಟಿ ಹೇಳ್ದೆ ಕೇಳ್ತಾರೆ. ನಮ್ದು 24 ಗಂಟೆ ಡ್ಯೂಟಿ. ನಮ್ಮ ಅಪ್ಪಾಜಿಗೆ ನಮ್ಮನ್ನು ನೋಡಕ್ ಬಿಡ್ತಾ ಇರೋದು ನಮ್ಗದೊಂದು. ನಾವು 300ರಿಂದ 400 ಗಂಟೆ ಬಂದಿದ್ದೀವಿ. ಕ್ರೌಡ್ ಇರ್ಬೋದು ಸ್ವಲ್ಪ ಏನಿಲ್ಲ, ನಮ್ಗೆ ಬೇಕೇ ಬೇಕು. ನಮ್ಮ ಅಪ್ಪಾಜಿ ಅವಕಾಶ ಮಾಡಿಲ್ಲ. ಮಾತಾಡ್ತೀನಿ, ನಮ್ಮ ಅಪ್ಪಾಜಿನ ಮಾತಾಡ್ ಹೇಳೋ ಎತ್ತು ತಾಯಿ ಮರಿತೀನಿ. ನಮ್ಮ ಅಪ್ಪಾಜಿನ ನೋಡ್ದೇನೆ ನಾನು ಯಾವ 8 ಅವರಲ್ಲಿ ಇವ್ರು ಕೊನೆ ಹೋಗ್ತಾರೆ. 8 ಅವರ್ ಆದ್ಮೇಲೆ ಅವ್ರು ಬರ್ತಾರೆ. 8 ಅವರಲ್ಲಿ ಬೊಮ್ಮೆನೂ ಕೂಡ ಇಲ್ಲಿಲ್ಲ. ಇದನ್ನ ಬಾಸ್ ಬೊಮ್ಮೆ ಇದನ್ನ ಹೋದ. ನಾವು ಇಷ್ಟು ಜನ ಇದ್ದೀವಿ. ಯಾಕೇಳು ನಮ್ಮ ಅಪ್ಪಾಜಿ ನೋಡ್ಬೇಕು ಅನ್ನೋಕ್ಕೋಸ್ಕರ ಇದೀವಿ. ಅವನು ಮನೆಗೆ ಹೋದ ಸರಿ ಎಲ್ಲರೂ ಅಲ್ಲಿ ನೋಡ್ತೀವಿ. ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಇದನ್ನ ನಿರ್ನಾಮ ಮಾಡ್ತೀವಿ. ಬಿಡಲ್ಲ. ಇವತ್ತು ನಾವು ಆದ್ಮೇಲೆ ತೋರಿಸ್ಬೇಕಿತ್ತು. ಏನೋ ಕ್ಲಿಯರ್ ಕ್ಲಿಯರ್ ಆದ್ಮೇಲೆ ಆಯ್ತಿದ್ಯಾ ಬಸ್ಸು ಕ್ಲಿಯರ್ ಆದ್ಮೇಲೆ ನಮ್ಮ ನೋಡ್ಸ್ಬೇಕಿತ್ತು. 300ರಿಂದ 400 ಕಿಲೋಮೀಟರ್ ಏನ್ ಕಷ್ಟಪಟ್ಕ ಬಂದಿದ್ದೀವಿ ಅಂತ ನಮಗ್ ಗೊತ್ತು. ಎರಡನೇದಲ್ಲ, ನಮಗೆ ಬೆಂಗಳೂರಲ್ಲಿ ಆಗ್ಲಿಲ್ಲ ಅನ್ನೋ ನೋವು ಇಲ್ಲ. ಕಣ್ಣಲ್ಲಿ ನೋವು ಗೊತ್ತಾಗಿದೆ. ಎರಡು ಕಣ್ಣಲ್ಲಿ 2 ಸಲ ನೀರು
ಭಕ್ತಾದಿಗಳನ್ನ ಇಲ್ಲಿ ಕರ್ಸುವಂಥದ್ದು ಏನಿತ್ತು ಅವನಿಗೆ ಕ್ಲಿಯರ್ ಮಾಡಿ ಕರ್ಸ್ಬೇಕಿತ್ತು. ಇವತ್ತು ನಮ್ಮನ್ನ ಅಲ್ಲಿ ಬಿಡೋಣ ಅಂದ್ರೆ ಎದ್ದು ಈಗ ನನ್ನ ಹೆಂಡತಿ ಮಕ್ಕಳನ್ನ ಏರ್ತಾಳೆ, ಹೌದಾ? ಅವಳು ನನಗೆ ಆ ಮಗುನ ತೋರ್ಸಲ್ಲ ಆದ್ಮೇಲೆ ನಾನು ಅವಳನ್ನ ಏನು ಪ್ರಯತ್ನ ಅಲ್ವಾ? ಹಂಗೆ ನಮ್ಮ ಅಪ್ಪಾಜಿ ನನ್ನ ಪೂರ್ತವಾಗಿರುವಂತ ನಮ್ಮ ಅಪ್ಪಾಜಿ ನನಗೆ ತೋರಿಸ್ತಿಲ್ಲ ಅಂದ್ರೆ ಯಾಕೆ ಬೇಕು ಅವನು? ಯಾಕೆ ಬೇಕು ಅಪ್ಪಾಜಿ? ಅವನು ರಾಜಕೀಯ ಸಮಸ್ಯೆಯಲ್ಲಿ ಅವನು ಬದುಕ್ತವನೆ. ನಮ್ಗೆ ಅದು ಬೇಡ. ನಾವೆಲ್ಲ ಇಷ್ಟು ಜನ ಕರ್ನಾಟಕದ ಕೋಟ್ಯಾಂತಿ ಕೋಟಿಗಳ ಕನ್ನಡಿಗಳ ಆಸ್ತಿ ಇರೋದು ಒಂದೇ.